ಬೆಳಿಗ್ಗೆ ಮತ್ತೆ ಇಲ್ಲದಿದ್ರೆ ಸಂಜೆ ಟೈಮಲ್ಲಿ ಬಂದರೆ ಒಳ್ಳೆ ವ್ಯೂ ಸಿಗ್ತದೆ ಅಂತಲ್ಲ. ಹಾಂ, ಸನ್ರೈಸ್ ಇಲ್ಲ ಸನ್ಸೆಟ್ ಎಲ್ಲ ಇಲ್ಲಿ ನೀವು ನೋಡಬಹುದು. ವಯರೊಂದು ಹಾಕಿದಾರಲ್ಲ, ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬೇಕಂತೆ. ಮೊನ್ನೆದು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದು. ಆ ವಿಡಿಯೋದಲ್ಲಿ ಅವರು ಆ ಥರ ಹೇಳಿದ್ದಾರೆ. ಅಲ್ಲಿಗೆ ಇದು ಕರೆಂಟ್ ಕನೆಕ್ಷನ್ ಮೊದಲೆಲ್ಲ ದೀಪ ಇದರಿಂದ ದೀಪ ಎಲ್ಲ ಇಟ್ಕೊಂಡು ತಂದೆ ತಾಯಿ ಎಲ್ಲ ಹೇಳ್ತಿದ್ರು. ಹಾಂ, ಅಲ್ಲೆಂತ ಎಲೆ ಅಡಿಕೆ ಇಟ್ಟು ಎಂತ ಮೊದಲೆಲ್ಲ ಕಷ್ಟ ಅಲ್ಲ ಮದುವೆಗೆಲ್ಲ ಬಂಗಾರ ಎಲ್ಲ ಮಾಡಿಸ್ಲಿಕ್ಕೆ. ಆಗ ಅಲ್ಲಿ ಅಂತ ಎಲೆ ಅಡಿಕೆ ಇಟ್ಟು ಇದು ಮಾಡಿದ್ದು, ಪ್ರಾರ್ಥನೆ ಮಾಡಿದೆ ಅಂತ ಬಂಗಾರ ಅಂದರೆ ಪದ್ದೈ ಬಂಗಾರ ಅಂತ ಹೇಳ್ತಿದ್ರು. ಅದರೆಲ್ಲ ಕೊಡ್ತಿದ್ರಂತೆ, ಗೊತ್ತಿಲ್ಲ ಕರೆಕ್ಟ್ ವಿಷಯ ಗೊತ್ತಿಲ್ಲ, ಹಾಗೆ ಹೇಳ್ತಿದ್ರು. ಅದು ಸಿಕ್ತಿತ್ತಂತೆ. ಮತ್ತೆ ನಾವು ಅದನ್ನು ನಮ್ಮ ಇದೆಲ್ಲ ಪ್ರೋಗ್ರಾಮ್ ಆದ ನಂತರ ನಾವು ಅಲ್ಲಿ ಕೊಂಡೋಗಿ ಕೊಡಬೇಕು. ಎಲ್ಲಿಗೆ? ಅಲ್ಲಿ ವಾಪಸ್ ಇಡ್ಬೇಕಲ್ಲಿ, ಅಲ್ಲಿಗೆ ಕೊಂಡೋಗಿ ಇಡ್ಬೇಕಂತೆ. ಅದೊಂದು ಇದು ಇತ್ತಂತೆ, ಹೇಳ್ತಿದ್ದ. ಸತ್ಯವ ಸುಳ್ಳು ಗೊತ್ತಿಲ್ಲ. ಈಗ ಸಿಗ್ತದ ಅದು ಮತ್ತೆ ಮತ್ತೆ ಅದರಲ್ಲಿ ಕೆಲವರು ಮನುಷ್ಯ ಹಾಗೆ ಅಲ್ಲ, ಮನುಷ್ಯನಿಗೆ ಸ್ವಲ್ಪ ಇದು ಜಾಸ್ತಿ ಅಲ್ಲ, ಆಸೆ. ಸುಮ್ಮನೆ ಯಾಕೆ ಅದನ್ನು ಒಂದೊಂದನ್ನು ತಪ್ಪಿಸಿ ಇಡದೆ ಅಲ್ಲಿ ಹಾಗೆಲ್ಲ ಮಾಡ್ತಿದ್ರಂತೆ. ಹಾಗೆ ಅದು ಆಗ ಸತ್ಯದ ಕಾಲ. ಆಮೇಲೆ ಸುಳ್ಳು ಎಲ್ಲ ಸೇರಿಕೊಂಡಾಗ ಮತ್ತೆ ಅದಾಗಿ ಓಕೆ, ಈ ಕಲಿಯುಗ ಅಂದರೆ ಸ್ವಾರ್ಥದ ಕಾಲ ಅಂತ ಆಯ್ತು. ಹಾಗೆ ಮತ್ತೆ ಅದು ಸ್ಟಾಪ್ ಆಯ್ತಂತೆ. ಹಾಗೆ ಹೇಳ್ತಾರೆ ನೋಡಿ. ರವಿಚಿಕ್ಕ ಒಂದು ಮಾಹಿತಿ ಕೊಟ್ಟರು. ಅಂದರೆ ಮೊದಲಿನ ಕಾಲದಲ್ಲಿ ಎಲ್ಲ ಅಡಿಕೆ ಇಟ್ಟು ಬಂಗಾರ ಸಹ ಸಿಗ್ತಿತ್ತು ಅಂತ. ಮತ್ತು ಏನಾಯ್ತು ಅಂದರೆ ತುಂಬ ಜನ ಬಂಗಾರ ತಗೊಂಡದವರು ವಾಪಸ್ ರಿಟರ್ನ್ ಮಾಡಲಿಲ್ಲಲ್ಲ.